ಇತ್ತೀಚೆಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲೂ ಅದೇ ರೀತಿ ನ್ಯೂಸ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಬಿಡದಿ ಟೌನ್ಶಿಪ್ ನ ಕಾಂಟ್ರವರ್ಸಿ ಬಗ್ಗೆ ಸುಮಾರಷ್ಟು ಸುದ್ದಿ ಅನ್ನೋದು ಹರಿದಾಡ್ತಾ ಇದೆ. ಅಂಡ್ ಬಿಡದಿ ಟೌನ್ಶಿಪ್ ಅನ್ನ ನಾವು ಮಾಡಿಯೇ ತೆರ್ತೀವಿ ಅಂತ ಸರ್ಕಾರ ಪಟ್ಟು ಹಿಡಿದು ಕೂತಿದೆ. ಅದರ ವಿರುದ್ಧವಾಗಿ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟಕ್ಕೂ ಯಾರಿಗೆ ನಿಜವಾಗ್ಲೂ ಇದರಿಂದ ಅನ್ಯಾಯ ಆಗ್ತಾ ಇದೆ, ಸರ್ಕಾರದ ವಾದ ಏನು, ಅಂಡ್ ರೈತರಿಗೆ ಯಾವ ರೀತಿ ಇದರಿಂದ ಅನನುಕೂಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಂಡ್ ಸರ್ಕಾರ ಒಂದು ಕಡೆ ಹೇಳ್ತಾ ಇದೆ ಈ ಒಂದು ಯೋಜನೆಯಿಂದ ಭಾರತದ ಮೊದಲ AICT ನಿರ್ಮಾಣ ಆಗುತ್ತೆ, ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದೆ ಅಂಡ್ ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ. ಮತ್ತೊಂದು ಕಡೆ ರೈತರು ಹೇಳ್ತಾ ಇದ್ದಾರೆ ಸಾವಿರಾರು ಎಕರೆ ಫಲವತ್ತಾದ ಕೃಷಿ ಭೂಮಿ ಕಳೆದು ಹೋಗುವ ಒಂದು ಆತಂಕವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ದೇವೇಗೌಡರು, ಒಂದು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿಗಳು ಕೂಡ ಈ ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಬಿಡದಿ ಟೌನ್ಶಿಪ್ ಯೋಜನೆ ನಿಜವಾಗ್ಲೂ ಕರ್ನಾಟಕದ ಒಂದು ಭವಿಷ್ಯನ ಅಥವಾ ರೈತರ ಬದುಕಿನ ಮೇಲೆ ಒಂದು ದೊಡ್ಡ ಹೊಡೆತನ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅಂಡ್ ಮತ್ತೊಂದು ವಿಚಾರ, 2006ರಲ್ಲಿ ಈ ಒಂದು ಬಿಡದಿ ಟೌನ್ಶಿಪ್ ಅನ್ನ ಮಾಡಬೇಕು ಅಂತ ಈ ಒಂದು ಯೋಜನೆಯನ್ನ ಕೈಗೊಂಡಿದ್ದು ಕುಮಾರಸ್ವಾಮಿ ಅವರೇ. ಅದೇ ಕುಮಾರಸ್ವಾಮಿ ಅವರು ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ಚುಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಏನು ಆಗ್ತಾ ಇದೆ ಅಂಡ್ ಏನಕ್ಕೆ ಇಷ್ಟೊಂದು ವಿರೋಧಗಳು ವ್ಯಕ್ತ ಆಗ್ತಿರೋದು ರೈತರ ಕಡೆಯಿಂದ ಅಂಡ್ ಸರ್ಕಾರದ ವಾದ ಏನು, ಅವ್ರೇನು ಪರಿಹಾರ ಕೊಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನಾವು ಇನ್ನೂ ಕ್ರಿಯೇಟಿವ್ ಕೂದೊಂಡು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಕಂಪ್ಲೀಟ್ ವಿಡಿಯೋ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಇರುತ್ತೆ, ಯೂಟ್ಯೂಬ್ ಲಿಂಕ್ ಇನ್ಸ್ಟಾಗ್ರಾಮ್ ಬಯೋದಲ್ಲಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಷ್ಟಕ್ಕೂ ಬಿಡದಿ ಟೌನ್ಶಿಪ್ ಅಂತಂದ್ರೆ ಏನು ಅಂತ ಫಸ್ಟ್ ನಾವು ತಿಳ್ಕೊಬೇಕಾದ್ರೆ, ಸರ್ಕಾರ ಒಂದು ಘೋಷಣೆಯನ್ನ ಮಾಡಿದೆ. ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ GBITM ಒಂದು ಬೃಹತ್ ಯೋಜನೆಯನ್ನ ಘೋಷಣೆ ಮಾಡಿದೆ. ಈ ಒಂದು ಯೋಜನೆ ಬಿಡದಿ ಮತ್ತು ರಾಮನಗರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ತಾ ಇದೆ. ಅಂಡ್ ಸರ್ಕಾರದ ಪ್ರಕಾರ ಇದು ಒಂದು AI ಆಧಾರಿತ ನಗರ, IT ಪಾರ್ಕ್ಗಳು, ವಸತಿ ಪ್ರದೇಶಗಳು, ಶಿಕ್ಷಣ ಮತ್ತು ವೈದ್ಯಕೀಯ ಕೇಂದ್ರಗಳು, ಝೀರೋ ಕಾರ್ಬನ್ ಝೀರೋ ವೇಸ್ಟ್ ಮಾದರಿ ಮತ್ತೆ ಹೊಸ ಉದ್ಯೋಗ ಅವಕಾಶಗಳಿಗೆ ಈ ಒಂದು ಯೋಜನೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಂಡ್ ಈ ಒಂದು ಯೋಜನೆಯ ಸುಮಾರು ವೆಚ್ಚ 18 ರಿಂದ 20 ಸಾವಿರ ಕೋಟಿ ಅಂತ ಅಂದಾಜಿಸಲಾಗಿದೆ. ಅಂಡ್ ಈ ಒಂದು ಯೋಜನೆಗೆ ಬೇಕಾಗಿರತಕ್ಕಂತ ಒಂದು ಭೂಮಿ 7481 ಎಕರೆ ಭೂಮಿ. ಇಷ್ಟಕ್ಕೂ ರೈತರು ಏನಕ್ಕೆ ಇದನ್ನ ವಿರೋಧಿಸಿದ್ದಾರೆ ಅಂತ ನಾವು ನೋಡೋದಾದ್ರೆ, ರೈತರು ಒಂದು ಅಭಿವೃದ್ಧಿಯನ್ನ ವಿರೋಧ ಪಡಿಸ್ತಾ ಇಲ್ಲ. ಸೊ ಅವರ ವಿರೋಧ ಏನಕ್ಕೆ ಅಂತ ಹೇಳೋದಾದ್ರೆ, ಅಭಿವೃದ್ಧಿ ಹೆಸರಿನಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನೇ ಏನಕ್ಕೆ ಇವರು ತಗೊಳ್ತಾ ಇದ್ದಾರೆ. ಬಿಡದಿ ಪ್ರದೇಶದಲ್ಲಿ ಸುಮಾರಷ್ಟು ರೈತರು ತೆಂಗು, ಬಾಳೆ, ರೇಷ್ಮೆ, ಹೈನುಗಾರಿಕೆ ಈ ತರ ಕೃಷಿಯ ಚಟುವಟಿಕೆಗಳಿಂದ ಜೀವನವನ್ನ ನಡೆಸ್ತಾ ಇದ್ದಾರೆ. ಇನ್ನು ರೈತರ ಪ್ರಕಾರ ಹೇಳ್ಬೇಕಂದ್ರೆ, ಈ ಭೂಮಿ ಅನ್ನೋದು ಹಲವು ದಶಕಗಳಿಂದ ಪರಿಶ್ರಮದಿಂದ ಅಭಿವೃದ್ಧಿ ಪಟ್ಟಿರ್ತಕ್ಕಂಥದ್ದು. ಅಂಡ್ ಇಲ್ಲಿನ ನೀರಿನ ಲಭ್ಯತೆ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಕೃಷಿಯಿಂದಲೇ ಸುಮಾರಷ್ಟು ಕುಟುಂಬಗಳು ಬದುಕ್ತಾ ಇದಾವೆ. ಹಣದ ಪರಿಹಾರ ಸಿಕ್ಕರೂ ಜೀವನ ಶೈಲಿ ಕಳೆದು ಹೋಗ್ತದೆ ಅನ್ನೋದು ಅವರ ಒಂದು ಅಭಿಪ್ರಾಯ ಕೂಡ ಆಗಿದೆ. ಕೆಲವು ವರದಿಗಳ ಪ್ರಕಾರ ಸುಮಾರು 20ಕ್ಕೂ ಹೆಚ್ಚು ಗ್ರಾಮದ ರೈತರು ಸುಮಾರು 400ಕ್ಕೂ ಹೆಚ್ಚು ದಿನಗಳಿಂದ ಈ ಒಂದು ಯೋಜನೆಯ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋದ್ರ ಬಗ್ಗೆ ಕೂಡ ವರದಿಯಾಗಿದೆ. ಅಂಡ್ ಈ ಒಂದು ಯೋಜನೆಯ ಸ್ವಲ್ಪ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋದಾದ್ರೆ, 2006ರಲ್ಲಿ JDS ಮತ್ತು BJP ಒಂದು ಮೈತ್ರಿ ಸರ್ಕಾರ ಇರಬೇಕಾದ್ರೆ ಬಿಡದಿ ಟೌನ್ಶಿಪ್ ಅನ್ನ ಮಾಡಬೇಕು ಅಂತ ಹೇಳೋ ಒಂದು ಪ್ರಸ್ತಾವನೆ ಇಟ್ಟಿದ್ದು ಕುಮಾರಸ್ವಾಮಿ ಅವರೇ. ಆಗ್ಲೂ ಅಷ್ಟೇ ರೈತರ ಒಂದು ಆಕ್ರೋಶ ಅನ್ನೋದು ಬಂದಿರುತ್ತೆ. ಆಕ್ರೋಶ ಬಂದ ಮೇಲೆ ಈ ಒಂದು ಯೋಜನೆ ಅನ್ನೋದು ಸ್ಥಗಿತ ಆಗಿರ್ತದೆ. ಅಂಡ್ ರೀಸೆಂಟ್ ಆಗಿ ಕ್ಯಾಬಿನೆಟ್ ಅನ್ನೋದು ಈ ಒಂದು ಟೌನ್ಶಿಪ್ ಅನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಸ್ತಾವನೆಯನ್ನು ಇಟ್ಟು ಅದನ್ನು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೂಡ ಆಗುತ್ತೆ. ಸೊ ಆ ಒಂದು ಅಪ್ರೂವಲ್ ಆದ್ಮೇಲೆ ಮಾರ್ಚ್ 2025ರಲ್ಲಿ ರೈತರ ಸಮಾಲೋಚನೆ ಇಲ್ಲದೆ ಪ್ರಾಥಮಿಕ ಒಂದು ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ ಈ ಕಾಂಗ್ರೆಸ್ ಗೌರ್ಮೆಂಟ್. ಇದರಿಂದ ರೈತರು ಒಂದು ಹೊಸ ಹೋರಾಟ ಅನ್ನೋದು ಆರಂಭ ಆಗುತ್ತೆ. ಅಂಡ್ ಜೂನ್ 2026ರಲ್ಲಿ 516 ಎಕರೆ ಭೂಮಿಗೆ ಅಂತಿಮ ಅಧಿಸೂಚನೆಯನ್ನು ಕೂಡ ಹೊರಡಿಸಿರ್ತಾರೆ. ಇದು ಯಾವುದೇ ರೈತರ ಬಳಿ ಮೀಟಿಂಗ್ ಅನ್ನೋದು ಮಾಡಿರೋದಿಲ್ಲ. ಡೈರೆಕ್ಟ್ ಆಗಿ ಒಂದು ಏನು ಆ ಭೂಮಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ಒಂದು ಅಧಿಸೂಚನೆಯನ್ನ ಡೈರೆಕ್ಟ್ ಆಗಿ ಗೌರ್ಮೆಂಟ್ ಕಡೆಯಿಂದ ಹೊರಡಿಸಿರ್ತಾರೆ. ಅಂಡ್ ಗೌರ್ಮೆಂಟ್ ವರದಿಗಳ ಪ್ರಕಾರ ಸುಮಾರು 90ರಷ್ಟು ರೈತರು ಈ ಒಂದು ಭೂಮಿಯನ್ನ ಕೊಡ್ಲಿಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂಡ್ ಓನ್ಲಿ 10% ಅಷ್ಟು ರೈತರು ಮಾತ್ರ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಅಂತ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಅಂಡ್ ಗೌರ್ಮೆಂಟ್ ಯಾವ ರೀತಿ ಇವರಿಗೆ ಪರಿಹಾರವನ್ನ ಕೊಡ್ತಾ ಇದೆ ಅಂತ ನಾವು ನೋಡೋದಾದ್ರೆ, 1 ಎಕರೆಗೆ ಸುಮಾರು 2 ರಿಂದ 2.5 ಕೋಟಿಯಷ್ಟು ಪರಿಹಾರವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅವರು 1 ಎಕರೆ ಜಮೀನನ್ನ ತಗೊಳ್ತಿದ್ದಾರೆ, ವಶಪಡಿಸ್ಕೊಳ್ತಿದ್ದಾರೆ ಅಂದ್ರೆ ರೈತರಿಗೆ 2 ರಿಂದ 2.5 ಕೋಟಿಯಷ್ಟು ಅಮೌಂಟ್ ಅನ್ನ ಅವರಿಗೆ ಕೊಡ್ತಾ ಇದ್ದಾರೆ. ಅಂಡ್ ಇಫ್ ಇನ್ ಕೇಸ್ ಅಮೌಂಟ್ ಏನಾದ್ರು ಬೇಡ ಅಂತಂದ್ಮೇಲೆ ಈ ಒಂದು ಏರಿಯಾ ಅವ್ರು ತಗೊಂಡಿರೋದು ಡೆವಲಪ್ಮೆಂಟ್ ಆದ್ಮೇಲೆ 50% ಅಷ್ಟು ಡೆವಲಪ್ಡ್ ಏರಿಯಾನ ಅವ್ರಿಗೆ ರಿಟರ್ನ್ ಆಗಿ ಕೊಡ್ತೀವಿ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಅದು ಡೆವಲಪ್ಮೆಂಟ್ ಆಗೋ ತನಕ ಅವ್ರಿಗೆ ಏನು ಒಂದು ಸ್ಕೀಮ್ ಅಲ್ಲಿ ಒಂದು ಮಂತ್ಲಿ ಇಷ್ಟಿಷ್ಟು ಅಮೌಂಟ್ ಅನ್ನ ಕೊಡೋದಕ್ಕೂ ಕೂಡ ತಯಾರಿದೀವಿ ಅಂತ
ಅವರು ಸೆಕೆಂಡ್ ಆಪ್ಷನ್ ಕೂಡ ಗೌರ್ಮೆಂಟ್ ಅವ್ರು ಕೊಟ್ಟಿದೆ. ಇದರ್ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಡೆವಲಪ್ಡ್ ಏರಿಯಾ ಆದ್ಮೇಲೆ ಅದರಲ್ಲಿ ಅವ್ರಿಗೆ ಜಮೀನು ಇಂತಿಷ್ಟು 50% ಜಮೀನನ್ನ ಕೊಡ್ತೀವಿ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಅಂಡ್ ರೈತರ ವಾದ ಏನು ಅಂತ ಹೇಳೋದಾದ್ರೆ, ಈಗ ಪ್ರೆಸೆಂಟ್ ಅಲ್ಲಿರ್ತಕ್ಕಂಥ ಮಾರ್ಕೆಟ್ ರೇಟ್ಗೂ ಈಗ ಗೌರ್ಮೆಂಟ್ ತಗೊಳ್ತಾ ಇಕ್ಕಂತ ರೇಟ್ ಅನ್ನೋದು ತುಂಬಾ ಕಡಿಮೆ ಇದೆ. ಅವರು ಇನ್ನು 6 ಕೋಟಿಗಿಂತ ಜಾಸ್ತಿ ಅಮೌಂಟ್ ಅನ್ನು ಕೊಡಬೇಕು ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅಂಡ್ ಮತ್ತೊಂದು, ಈಗ ಈ ಒಂದು ರಾಜಕೀಯ ಕೂಡ ಇದು ಸೇರಿದೆ. ಏನಕ್ಕಂತಂದ್ರೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ನಾವು ರೈತರ ಜೊತೆ ಇರ್ತೀವಿ, ಆ ರೈತರನ್ನ ವಿರೋಧಿಸಿ ಹೇಗೆ ಈ ಒಂದು ಟೌನ್ಶಿಪ್ ಅನ್ನ ಮಾಡ್ತೀರಾ ನೀವು ನೋಡ್ತೀವಿ ಅಂತ ಅವರು ಕೂಡ ಚಾಲೆಂಜ್ ಅನ್ನ ಮಾಡ್ತಾರೆ. ಅಂಡ್ ಡಿ.ಕೆ. ಶಿವಕುಮಾರ್ ಅವರು ಇದನ್ನು ಒಂದು ಪ್ರತಿಷ್ಠೆಯಾಗಿ ಕೂಡ ತಗೊಂಡಿದ್ದಾರೆ. ಅಂಡ್ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳೋದ್ರ ಪ್ರಕಾರ ಯೋಜನೆಯನ್ನ ಜಾರಿಗೆ ತರಕ್ಕೂ ಮೊದಲು ರೈತರ ಒಂದು ಒಪ್ಪಿಗೆಯನ್ನ ಪಡೆದಿಲ್ಲ. ಅಂಡ್ ಫಲವತ್ತಾದ ಭೂಮಿ ಅನ್ನೋದು ಇದರಿಂದ ನಾಶ ಆಗ್ತಾ ಇದೆ. ಅಂಡ್ ಕೇವಲ ಒಂದು ರಿಯಲ್ ಎಸ್ಟೇಟ್ ಹಿತಾಸಕ್ತಿಗಳಿಗೆ ಅಂಡ್ ಲಾಭವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಟೌನ್ಶಿಪ್ ಅನ್ನ ಮಾಡ್ತಾ ಇದ್ದಾರೆ. ಇದು ಒಂದು ಭೂಮಿ ದೋಚುವ ಒಂದು ಯೋಜನೆ ಆಗಿರಬಹುದು ಅಂತ ಅವರ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಒಂದು ಕಾನೂನಿನ ದುರ್ಬಳಕೆ ಬಗ್ಗೆ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಅಂಡ್ 2013ರ ಒಂದು ಭೂ ಸ್ವಾಧೀನ ಕಾಯ್ದೆ ಅಡಿ ಈ ಒಂದು ಪ್ರದೇಶಗಳನ್ನ ಅಥವಾ ಈ ಒಂದು ಜಮೀನನ್ನ ವಶಪಡಿಸಿಕೊಳ್ಬೇಕಾಗಿರೋದು ಬೇರೆ ಒಂದು ಭೂ ಕಾಯ್ದೆಯ ಪ್ರಕಾರ ಇವರು ಮಾಡ್ಕೊಳ್ತಾ ಇದಾರೆ. ಅಂದ್ರೆ ಈ ಒಂದು ಲೂಪ್ ಹೋಲ್ ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದಾರೆ. ಯಾಕಂತಂದ್ರೆ 70% ರೈತರ ಒಂದು ಒಪ್ಪಿಗೆ ತಗೊಂಡ್ಮೇಲೆ ಮಾತ್ರ ಈ ರೀತಿ ಒಂದು ಲ್ಯಾಂಡ್ ಅನ್ನ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಅಲ್ಲಿ ಒಂದು ಡೆವಲಪ್ಮೆಂಟ್ ಮಾಡ್ಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ಅದ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಬೇರೆ ಒಂದು ಕಾನೂನಿನ ಅಡಿ ಇವರೊಂದು ಡೆವಲಪ್ಮೆಂಟ್ ಏರಿಯಾಗಳನ್ನ ತಗೊಳ್ತಾ ಇದಾರೆ ಅಂತ ಒಂದು ಆರೋಪ ಕೂಡ ಆಗ್ತಾ ಇದೆ. ಸರ್ಕಾರದ ವಾದ ಏನಿದೆ ಅಂತ ಹೇಳೋದಾದ್ರೆ, ಒಂದು ಬೆಂಗಳೂರಿಗೆ ಆಲ್ಟರ್ನೇಟಿವ್ ಅನ್ನ ಹುಡುಕ್ತಾ ಇರೋದು, ಒಂದು ಹಬ್ ಆಗಿ ನಿರ್ಮಿಸ್ತಾ ಇರ್ತಕ್ಕಂಥದ್ದು ಅಂಡ್ ಉದ್ಯೋಗಗಳ ಸೃಷ್ಟಿ ಆಗಿರ್ಬೋದು. ಬೆಂಗಳೂರು ಮೇಲೆ ಇರ್ತಕ್ಕಂಥ ಒಂದು ಪ್ರೆಷರ್ ಅನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಇದೊಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ರೆ. ಮತ್ತೊಂದು ಕಡೆ ವಾದ ಏನಾಗ್ತಾ ಇದೆ ಅಂತಂದ್ರೆ, ಸೊ ಈ ಒಂದು ಕೃಷಿ ಭೂಮಿಯನ್ನ ನಾವು ನಂಬಿಕೊಂಡು ಜೀವನವನ್ನ ನಡೆಸ್ತಾ ಇರ್ತಕ್ಕಂಥದ್ದು ಇದು ನಾಶ ಆಗ್ತಾ ಇದೆ. ನಮ್ಗೆ ಬೇರೆ ಆಲ್ಟರ್ನೇಟಿವ್ ಸೋರ್ಸ್ ಗಳೇ ಇರೋದಿಲ್ಲ. ಈಗೇನು ಅವ್ರು ತಾತ್ಕಾಲಿಕವಾಗಿ ಒಂದು ಪರಿಹಾರವನ್ನ ಕೊಡ್ತಾರೆ, ಅದು ಪರ್ಮನೆಂಟ್ ಆಗಿರೋದಿಲ್ಲ. ಸೊ ಅದರಿಂದ ನಾವು ಜೀವನವನ್ನ ಕೂಡ ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂಡ್ ಮೋರ್ ಓವರ್ ಇದರಿಂದ ನಮ್ಮ ಕೃಷಿ ಭೂಮಿ ಅಥವಾ ಸುಮಾರು ದಶಕಗಳಿಂದ ಏನು ಕೃಷಿ ಮಾಡ್ಕೊಳ್ತಾ ಬರ್ತಾ ಇದೀವಿ ಅವೆಲ್ಲ ನಾಶ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೊಂದೇನಂತಂದ್ರೆ ಮಾರ್ಕೆಟ್ ರೇಟ್ ಏನಿದೆ ಅದ್ರ ಪ್ರಕಾರ ಗೌರ್ಮೆಂಟ್ ಅನ್ನೋದು ಕೊಂಡ್ಕೊಳ್ತಾ ಇಲ್ಲ ನಮ್ಮ ಭೂಮಿಗಳನ್ನೋದ್ರ ಬಗ್ಗೆ ಕೂಡ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಡ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಬಿಡದಿ ಟೌನ್ಶಿಪ್ ಕಾಂಟ್ರವರ್ಸಿ ಬಗ್ಗೆ ತಿಳಿಸೋದ್ರ ಸಣ್ಣ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಅಂಡ್ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ, ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.